ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಷ್ಟದಿಗ್ಬಾಲಕ ಸ್ತೋತ್ರನ ನಾನು ಪಾರಾಯಣ ಮಾಡ್ತಿದ್ದೀನಿ. ಈ ಅಷ್ಟದಿಗ್ಬಾಲಕ ಸ್ತೋತ್ರನ ಪಾರಾಯಣ ಮಾಡೋದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ಬರಿಗೂ ಕೂಡ ಉಪಯೋಗ ಆಗಲಿ, ಅವರು ಕೂಡ ಕಲ್ತ್ಕೊಳ್ಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಮತ್ತು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ಕೇಳಿ ಮತ್ತು ಈ ಸ್ತೋತ್ರನ ಗಮನವಿಟ್ಟು ಕೇಳಿ. ಈ ಅಷ್ಟದಿಗ್ಬಾಲಕ ಸ್ತೋತ್ರದಿಂದ ಆಗ್ತಕ್ಕಂಥ ಉಪಯೋಗಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಅಷ್ಟದಿಗ್ಬಾಲಕ ಸ್ತೋತ್ರನ ಪಾರಾಯಣ ಮಾಡೋಣ. ಅಷ್ಟದಿಗ್ಬಾಲಕ ಸ್ತೋತ್ರ. ಶ್ರೀ ಇಂದ್ರಸ್ತುತಿ ಐರಾವತ ಗಜಾರೂಢಂ ಸ್ವರ್ಣವರ್ಣಂ ಕಿರೀಟಿನಂ ಸಹಸ್ರನಯನಂ ಶಕ್ರಂ ವಜ್ರಪಾಣಿಂ ವಿಭಾಯೇ ವಯೇತ್. ಶ್ರೀ ಅಗ್ನಿಸ್ತುತಿ ಸಪ್ತಾರ್ಚಿಷಂ ಚ ಬಿಭ್ರಾಣಮಕ್ಷಮಾಲಾಂ ಕಮಂಡಲಂ ಜ್ವಾಲಾಮಾಲಕುಲಂ ರಕ್ತಂ ಶಕ್ತಿ ಅಸ್ತಂ ಚಕಾಸತಂ. ಶ್ರೀ ಯಮಸ್ತುತಿ ಕೃತಾಂತಂ ಐಷಾರೂಢಂ ದಂಡಹಸ್ತಂ ಭಯಾನಕಂ ಕಾಲಪಾಶಧರಂ ಕೃಷ್ಣಂ ಧ್ಯಾಯೇತ್ ದಕ್ಷಿಣ ದಿಕ್ಪತಿಂ. ಶ್ರೀ ನೈಋತ್ಯಸ್ತುತಿ ರಕ್ತನೇತ್ರಂ ಶವಾರೂಢಂ ನೀಲೋತ್ಪಲದಲಪ್ರಭಂ ಕೃಪಾಣಪಾಣಿಮಶ್ರೌಘಂ ಪಿಬಂತಂ ರಾಕ್ಷಸೇಶ್ವರಂ. ಶ್ರೀ ವರ್ಣಸ್ತುತಿ ನಾಗಪಾಶಧರಂ ಮೃಷ್ಟಂ ರಕ್ತೌಘದ್ಯುತಿದ್ವಿಗ್ರಹಂ ಶಶಾಂಕಧವಲಂ ಧ್ಯಾಯೇತ್ ವರ್ಣಂ ಮಕರಾಸನಂ. ಶ್ರೀ ವಾಯುಸ್ತುತಿ ಆಪೀತಂ ಹರಿತಚ್ಛಾಯಂ ವಿಲೋಲಧ್ವಜಧಾರಿಣಂ ಪ್ರಾಣಭೂತಂ ಚ ಭೂತಾನಾಂ ಹರಿಣಸ್ಥಂ ಸಮೀರಣಂ. ಶ್ರೀ ಕುಬೇರಸ್ತುತಿ ಕುಬೇರಂ ಮನುಜಾಸೀನಂ ಸಗರ್ವಂ ಗರ್ವವಿಗ್ರಹಂ ಸ್ವರ್ಣಚ್ಛಾಯಂ ಗದಾಸ್ತಮುತ್ತರಾಧಿಪತಿಂ ಸ್ಮರೇತ್. ಈಶಾನ್ಯಸ್ತುತಿ ವೃಷಭಾರೂಢಂ ತ್ರಿಶೂಲಂ ವ್ಯಾಲಧಾರಿಣಂ ಶರಶ್ಚಂದ್ರಸಮಾಕಾರಂ ತ್ರಿನೇತ್ರಂ ನೀಲಕಂಟಕಂ ಇತಿ ಅಷ್ಟದಿಗ್ಬಾಲಕ ಸ್ತೋತ್ರಂ ಸಂಪೂರ್ಣಂ. ಇಲ್ಲಿಗೆ ಅಷ್ಟದಿಗ್ಬಾಲಕ ಸ್ತೋತ್ರ ಮುಗಿಯುತ್ತೆ. ಅಷ್ಟದಿಗ್ಬಾಲಕ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂದರೆ, ಈ ಅಷ್ಟದಿಗ್ಬಾಲಕ ಸ್ತೋತ್ರದಲ್ಲಿ 8 ದಿಕ್ಕುಗಳ ಒಂದು ಫಲಾಫಲನ ಈ ಸ್ತೋತ್ರದಲ್ಲಿ ವರ್ಣಿಸಿದರೆ, ಪೂರ್ವ ದಿಕ್ಕಿಗೆ, ಆಗ್ನೇಯ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ, ನೈಋತ್ಯ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ, ವಾಯುವ್ಯ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಮತ್ತು ಈಶಾನ್ಯ ದಿಕ್ಕಿಗೆ, ಪ್ರತಿ ಒಂದು ದಿಕ್ಕಿಗೆ ಸಂಬಂಧಪಟ್ಟ ಶ್ಲೋಕಗಳು ಇಲ್ಲಿ ಈ ಸ್ತೋತ್ರದಲ್ಲಿ ಸೇರಿಸಿದ್ದಾರೆ. ಈ ಪ್ರತಿ ಒಂದು ಶ್ಲೋಕನ ಪಾರಾಯಣ ಮಾಡೋದ್ರಿಂದ ಈ ಒಂದೊಂದು ದಿಕ್ಕಿನಿಂದ ಆಗ್ತಕ್ಕಂಥ ತೊಂದರೆಗಳು ಮತ್ತು ಕಷ್ಟಗಳು ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ನಿಮಗೇನಾದರೂ ಬೇರೆ ಕಡೆಯಿಂದ, ಯಾವುದೋ ಒಂದು ಕಡೆಯಿಂದ ಅಂದರೆ ಯಾವುದೇ ದಿಕ್ಕಿನಿಂದನಾದರೂ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಆ ತೊಂದರೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ, ತೊಂದರೆಗಳು ಕಡಿಮೆ ಆಗುತ್ತೆ. ಆ ದಿಕ್ಕಿನಿಂದ ಬರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗುತ್ತೆ. ನೀವು ಮೊದಲೇ ಪಾರಾಯಣ ಮಾಡಿದ್ರೆ ಆ ಸ್ಪೆಸಿಫಿಕ್ಕಾಗಿ ಆ ದಿಕ್ಕಿನಿಂದ ಆಗ್ತಕ್ಕಂಥ ತೊಂದರೆಗಳು ಕಡಿಮೆ ಆಗುತ್ತೆ. ಮತ್ತು ನಿಮಗೇನಾದರೂ ಆಲ್ರೆಡಿ ತೊಂದರೆಗಳಾಗ್ತಾಯಿದ್ರೆ ಆ ತೊಂದರೆಗಳು ಕೂಡ ಪರಿಹಾರ ಆಗುತ್ತೆ. ನಿಮಗೇನಾದರೂ ಈ ಸ್ತೋತ್ರ PDF ಕಾಪಿ ಬೇಕು ಅಂದರೆ ದಯವಿಟ್ಟು ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಕೋಬೋದು. 7996191616 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಫ್ರೀಯಾಗಿ ನಿಮಗೆ ಅಷ್ಟದಿಗ್ಬಾಲಕ ಸ್ತೋತ್ರ PDF ಕಾಪಿ ಸಿಗುತ್ತೆ. ನೀವು ಕೂಡ ಮನೆಯಲ್ಲಿ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಒಂದು 2-3 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದು, ಅಷ್ಟು ಸುಲಭವಾಗಿದೆ. ಸ್ವಲ್ಪ ಹೊಸಬ್ದರಾಗಿರಿ, ನಿಮಗೆ ಸಂಸ್ಕೃತ ಗೊತ್ತಿಲ್ಲ ಅಂದರೆ ಸ್ವಲ್ಪ
ಒಂದು 5-10 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದು. ಮತ್ತು ನಿಮಗೇನಾದರೂ ವೈಯಕ್ತಿಕವಾಗಿ ಕನ್ಸಲ್ಟೇಷನ್ಸ್ ಬೇಕು ಅಂದರೆ ದಯವಿಟ್ಟು ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 7996191616 ಈ ನಂಬರ್ಗೆ. ಮತ್ತು ನಿಮಗೇನಾದರೂ ತರಗತಿಗಳೇನಾದ್ರು ಬೇಕಾಗಿದ್ದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗ್ಬೋದು. ಮಾಹಿತಿಗಾಗಿ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ತಪ್ಪದೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಡಿಯೋನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹರೇ ಕೃಷ್ಣ.